ಜಿಲ್ಲೆ ವಿವಿಧ ತಾಲೂಕುಗಳಿಂದೆಲ್ಲ ಬಂದಿದ್ದೀರಿ. ಬಿಸಿಲು ಅಂದನೆ, ಮಳೆ ಅಂದನೆ ತಾವೆಲ್ಲರೂ ಕೂಡ ಕಷ್ಟಪಟ್ಟು ಏನಾದರೂ ಕೂಡ ಪರಿಹಾರ ಸಿಗ್ಬೋದನ್ನ ಸರ್ಕಾರದಿಂದ ಅನ್ನೋಂಥ ಕಾತರದಲ್ಲಿ ಒಂದು ಆಶಾಭಾವನೆ ನೀವೆಲ್ಲರೂ ಕೂಡ ಮಾಡಿದ್ದೀರಿ. ಇವತ್ತಿನ ದಿನ 11 ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಆಕ್ಚುಲಾಗಿ ನಾನು ಇವ್ರಿಗೆಲ್ಲ ನಿಮಗೂ ಹೇಳಿ ಹೋಗಿದ್ದೆ. ನಾನು ಇದಾಗಿದೆ 10:30 ನನಗೆ ಫೋನ್ ಬಂತು, ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತ. ಮತ್ತೆ ಇವತ್ತು ಬೆಳಗ್ಗೆನೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರದಲ್ಲಿ ಮಾತಾಡಿ ಇಲ್ಲ ಮಾಡಲೇಬೇಕು ಅಂತೇಳಿ ಮೀಟಿಂಗನ್ನ ಫಿಕ್ಸ್ ಮಾಡಿ ಮಾನ್ಯ ನಮ್ಮ ಸುಧಾಕರ್ ಅವರು, ಡಾಕ್ಟರ್ ಸುಧಾಕರ್ ಪಾಪ ಊರಿಗೆ ಹೋಗ್ತಾ ಇದ್ರು. ನಾನು ಊರಿಗೆ ಹೊಟ್ಟಿದ್ದೀನಿ. ಇಲ್ಲ ಇದಾಗ್ಲೇಬೇಕು, ನೀವು ಇರಬೇಕು, CM ಮೀಟಿಂಗ್ ಇದೆ ಅಂತೇಳಿ ಪಾಪ ಅವ್ರೂ ಕೂಡ ಇದ್ದು ಇವತ್ತು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಜೊತೆ SC ಮಾದೇವಪ್ಪನವರು ಕೂಡ ಇದ್ರು, ಅವ್ರನ್ನು ಕೂಡ ಹೊರಟಿದ್ರು. ಅವ್ರು ಇರಿಸ್ಕೊಂಡು ಮಲ್ಲಿಕಾರ್ಜುನ್ ಸರ್ ಇದ್ರು, SS ಮಲ್ಲಿಕಾರ್ಜುನ್ ಅವರು, ಎಲ್ಲ ಅಧಿಕಾರಿಗಳು ಇದ್ರು. ಆಯ್ತಲ್ಲ, ಎಲ್ಲ ಒಂದು ಮೀಟಿಂಗ್ ಅನ್ನ ಮಾಡಿ ಒಂದು ತೀರ್ಮಾನವನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಲ್ಲಿ ನೀವು ನನ್ನ ಮೇಲೆ ಭರವಸೆ ಇಟ್ಕೊಂಡು ಹೋಗಿ ಕೆಲಸ ಮಾಡಿ, ನಾನು ವಿರೋಧ ಪಕ್ಷದಲ್ಲೂ ಕೂಡ ನಿಮ್ಗೆಲ್ಲ ಜಾಸ್ತಿ ಮಾಡಿ ಅಂತ ಹೇಳ್ದವನು ನಾನು. ಈಗಲೂ ಕೂಡ ನಾನು ನಿಮ್ದೆಲ್ಲನೂ ಕೂಡ ನಾನು ಮಂತ್ರಿಗಳಿಗೆ ಹೇಳಿದ್ದೆ. ನಾನು ಇದೆಲ್ಲನೂ ಕೂಡ ಸ್ವಲ್ಪ ಜಾಸ್ತಿ ಎಲ್ಲ ಏನೇನು ಬೇಕೋ ಮಾಡಪ್ಪ ಅಂತೇಳಿ ಅದ್ರ ಬಗ್ಗೆ ವಿವರವಾಗಿ ಹೇಳಿದ್ರು ಅವರೇ. ಅದರಲ್ಲಿ ಒಂದು 5 ವರ್ಷದವ್ರಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ 5,000 ರೂಪಾಯಿ, 5ರಿಂದ 10 ವರ್ಷ ಮಾಡ್ತಾವ್ರಿಗೆ 6,000 ರೂಪಾಯಿ, 10ರಿಂದ 15ಅವ್ರಿಗೆ 7,000 ರೂಪಾಯಿ, 15 ವರ್ಷದವ್ರ ಮೇಲೆ 8,000 ರೂಪಾಯಿನ ರೈಸ್ ಮಾಡ್ತಕ್ಕಂಥದ್ದು. ಜೊತೆಗೆ ಯಾರ್ಯಾರು ಕೌನ್ಸಿಲಿಂಗ್ ಇತ್ತಲ್ಲ ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ, ಯಾರ್ಯಾರು ಅಲ್ಲೇ ಕೆಲಸ ಮಾಡ್ತೀನಿ ಅಂತವ್ರಿಗೆ ಅವೆಲ್ಲರೂ ಕೂಡ ಬ್ಲಾಕ್ ಮಾಡಿ ಅವರೆಲ್ಲರೂ ಕೂಡ ಅಲ್ಲೇ ಕೆಲಸ ಮಾಡಿ ಅವ್ರು ಯಾರು ಕೂಡ ಕೌನ್ಸಿಲಿಂಗ್ ಮಾಡದೇ ಇರೋಂಥದ್ದಕ್ಕೆ ಆಯ್ತಾ. ಅದ್ರ ಜೊತೆಗೆ ಆರೋಗ್ಯ ವಿಮೆನೂ ಕೂಡ 12 ತಿಂಗಳು ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ.